2026ಗೆ ನಂಗೆ 10K ಫಾಲೋವರ್ಸ್ ಆಗಬೇಕು ಅಂತ ಒಂದು ರೆಸೊಲ್ಯೂಷನ್ ಇದೆ. ಅದೇ ತರ ಎಲ್ರಿಗೆ ಯಾವ ತರ ರೆಸೊಲ್ಯೂಷನ್ ಇದೆ ಅಂತ ಒಂದ್ಸಲ ಕೇಳ್ಕೊಂಡ್ ಬರ್ಬಾ ಬನ್ನಿ. 2026ಕ್ಕೆ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದೀರಾ ನೀವು? ಯಾವ ತರ ಇರ್ಬೇಕು ಅಂತ ಹೇಳಿ. ಚೆನ್ನಾಗಿರ್ಬೇಕು ಅಂತ. ಹಾಗೆ ನ್ಯೂ ಇಯರ್ ರೆಸೊಲ್ಯೂಷನ್ ಏನಂತಂದ್ರೆ, ಒಂದು ನನ್ನ ಪರ್ಸನಲ್ ಏನಂತಂದ್ರೆ, ಒಂದು ಫಿಟ್ ಆಗಿರ್ಬೇಕು. ಸೆಕೆಂಡ್, ನಮ್ಮ ಪೇಷಂಟ್ಸ್ ಬಂದು ಎಸ್ ವಿ ಆರ್ ಗಿವಿಂಗ್ ಬೆಟರ್ ಕೇರ್, ಬಟ್ ಇನ್ನು ಕೇರ್ನ ಹೇಗೆ ಇಂಪ್ರೂವ್ ಮಾಡ್ಬೋದು ಮತ್ತೆ ಇನ್ನು ಹೇಗೆ ಬೆಟರ್ ಕೇರ್ನ ಕೊಡ್ಬೋದು ಅನ್ನೋದನ್ನ ತಿಳ್ಕೊಂಡು ಆ ಕೇರ್ನ ಪೇಷಂಟ್ಸ್ಗೆ. ಈಗೇನು ಇವಾಗಿನ ಬೇಬಿ ಆಗಿದೆ, ಬೇಬಿನ ದೊಡ್ಡದು ಮಾಡೋದೇ ರೆಸೊಲ್ಯೂಷನ್. 2026ಗೆ ಏನ್ ರೆಸೊಲ್ಯೂಷನ್ ಇದೆ ನಿಮಗೆ? ಹೇಳ್ಬಿಟ್ಟಿರಿ. ನೆಮ್ಮದಿ ಆಗಿರ್ಬೇಕು. ಗುಡ್. So 2026, I would like to convey to all the sarcoma patients out there that they are not alone and we are here to help them out. So please reach out to us for any information or awareness. So in 2026, I hope all the patients fight sarcoma and come out with flying colors. Thank you. 2026 ರೆಸೊಲ್ಯೂಷನ್ ಏನು? ಸಣ್ಣಾಗಬೇಕು ಅನ್ಕೊಂಡಿದ್ದೀನಿ, ಅಟ್ಲೀಸ್ಟ್ ಟ್ರೈ ಮಾಡೋಣ. ನೀವೇನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ? ಜಿಮ್ಗೆ ಹೋಗ್ತೀನಿ ಮ್ಯಾಮ್. 2026 ರೆಸೊಲ್ಯೂಷನ್ ಮ್ಯಾಮ್? ರೆಸೊಲ್ಯೂಷನ್ ಫಿಟ್ನೆಸ್ ಅಗೇನ್, ಫಿಟ್ ಆಗಬೇಕು.